ಮಂಕುತಿಮ್ಮನ ಕಗ್ಗ ಮುಕ್ತಕ 1. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಪರಬ್ರಹ್ಮ ಎಂದು 10 ಹಲವಾರು ಹೆಸರುಗಳಿಂದ ಯಾವುದನ್ನು ಜನರು ಕಾಣದಿದ್ದರೂ ಪ್ರೀತಿ ಮತ್ತು ಭಕ್ತಿಯಿಂದ ನಂಬಿರುವರೋ ಆ ವಿಚಿತ್ರಕ್ಕೆ ನಮಿಸು ಎಂದು ಹೇಳುತ್ತಾರೆ ಮಾನ್ಯ ಗುಂಡಪ್ಪನವರು. ನಾವೆಲ್ಲ ಆತ್ಮಗಳಾದರೆ ನಮ್ಮನ್ನು ಆಳುವವನು ಪರಮಾತ್ಮ. ಅವನನ್ನು ನಿಯಾಮಕ, ನಿಯಂತ್ರಕ, ದೇವರು ಎಂದೆಲ್ಲ ಕರೆಯುತ್ತಾರೆ. ಯಾರು ಏನೇ ಹೆಸರಿಟ್ಟು ಕರೆದರೂ ಅದು ಪರಮಶಕ್ತಿ. ಇಡೀ ಜಗತ್ತನ್ನು ಸೃಷ್ಟಿಸಿ ನಿಯಂತ್ರಿಸುವ ಒಂದು ಅದ್ಭುತ ಶಕ್ತಿ. ಇದನ್ನು ಹಲವಾರು ಸದ್ಭಕ್ತರು ತಮ್ಮದೇ ರೀತಿಯಲ್ಲಿ ತಮ್ಮ ಅಂತರಂಗದಲ್ಲಿ ಕಂಡುಕೊಂಡು ಅನುಭವಿಸಿದ್ದಾರೆ. ಶಿವಶರಣರಾದ ಜಿಗುಣ ಶಿವಯೋಗಿಗಳು ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ಹರನ ಭಕ್ತರಿಗೆ ಹರ, ಹರಿಯ ಭಕ್ತರಿಗೆ ಹರಿ, ನರರೇನು ಭಾವಿಸುವರದರಂತೆ ಕಾಣುವನು ಎಂದು ಹೇಳುತ್ತಾ ಪ್ರತಿಯೊಬ್ಬರಿಗೂ ಅವರವರ ಭಾವನೆಗೆ ತಕ್ಕಂತೆ ಆ ಪರಮಾತ್ಮ ಕಾಣುತ್ತಾನೆ ಎನ್ನುವ ವಿಷಯವನ್ನ ಹೇಳುತ್ತಾರೆ. ಹೀಗೆಯೇ ಇದೇ ರೀತಿಯ ಭಾವನೆಯನ್ನು ಅನುಭವಿಸಿದ ತಾಳಪಾಕ ಅನ್ನಮಾಚಾರ್ಯ ಎಂಬ ಕವಿ, ಎಂತ ಮಾತ್ರಮುನ ಎವ್ವರು ತಳಚಿನ ಅಂತ ಮಾತ್ರಮೇ ನೀವು ಅಂತರಾಂತರಮು ವೆತಕಿಸೂಡ ಪಿಂಡಂತೆ ನಿಪ್ಪಟಿಯನ್ನಟ್ಟು ಎಂದು ಹೇಳುತ್ತಾ, ಪ್ರತಿಯೊಬ್ಬರ ಅಂತರಾತ್ಮವನ್ನು ಹೊಕ್ಕಿ ನೋಡಿದರೂ ಯಾರು ಆ ಪರಮಾತ್ಮನನ್ನು ಎಷ್ಟು ಎಂದು ಭಾವಿಸುತ್ತಾರೋ ಅವರಿಗೆ ಆ ಪರಮಾತ್ಮ ಅಷ್ಟು ಎನ್ನುವ ಭಾವವನ್ನು ಒಂದು ಉದಾಹರಣೆಯ ಮೂಲಕ ಹೇಳುತ್ತಾರೆ. ನಿಪ್ಪಟ್ಟನ್ನು ಮಾಡಲು ಹಿಟ್ಟನ್ನು ಕಲಿಸುತ್ತೇವೆ, ಉಂಡೆಗಳನ್ನು ಮಾಡಿ ತಟ್ಟಿ ನಿಪ್ಪಟ್ಟನ್ನು ಮಾಡುತ್ತೇವೆ. ಉಂಡೆಯ ಗಾತ್ರದ ಮೇಲೆ ನಿಪ್ಪಟ್ಟಿನ ಗಾತ್ರ ಆಧಾರಪಟ್ಟಿರುತ್ತದೆ. ಸಣ್ಣ ಉಂಡೆಯಾದರೆ ನಿಪ್ಪಟ್ಟು ಸಣ್ಣ, ದೊಡ್ಡ ಉಂಡೆಯಾದರೆ ನಿಪ್ಪಟ್ಟು ದೊಡ್ಡದು. ಹಾಗೆಯೇ ನಮ್ಮ ಮನಸ್ಸುಗಳಲ್ಲಿ ಆ ಪರಮಾತ್ಮನನ್ನು ಯಾವ ರೀತಿಯಲ್ಲಿ ನಾವು ಭಾವಿಸಿಕೊಂಡರೆ ಆ ಪರಮಾತ್ಮ ನಮಗೆ ಹಾಗೆ ಕಾಣುತ್ತಾನೆ. ನೋಡಿ, ನಾವಿರತಕ್ಕಂತಹ ಭೂಮಿ ಸೂರ್ಯನಿಗಿಂತ ಎಷ್ಟು ಚಿಕ್ಕದು ಅಥವಾ ದೊಡ್ಡದು ಅಂತ ಯೋಚನೆ ಮಾಡಿದರೆ, ನಾವಿರತಕ್ಕಂತಹ 9.8 ಲಕ್ಷ ಭೂಮಿಗಳನ್ನು ನಾವು ಕಾಣತಕ್ಕಂತಹ ಸೂರ್ಯನೊಳಗೆ ಹಾಕಿಬಿಡಬಹುದು. ಇದು ಒಂದು ಸೂರ್ಯ, ಆ ಸೂರ್ಯನ ಸುತ್ತತಕ್ಕಂತಹ ಗ್ರಹಗಳು, ಇದು ಒಂದು ಸೌರವ್ಯೂಹ. ಇಂತಹ ಲಕ್ಷಾಂತರ ಸೌರವ್ಯೂಹಗಳು ಒಂದು ಕ್ಷೀರಪಥದಲ್ಲಿವೆ. ಅಂತಹ ಲಕ್ಷಾಂತರ ಕ್ಷೀರಪಥಗಳು ಒಂದು ಆಕಾಶಗಂಗೆಯಲ್ಲಿದೆ. ಅಂತಹ ಲಕ್ಷಾಂತರ ಆಕಾಶಗಂಗೆಗಳು ಒಂದು ವಿಶ್ವದಲ್ಲಿದೆ. ಈ ಎಲ್ಲವನ್ನು ಒಂದು ಸೂತ್ರದಲ್ಲಿ ಹಿಡಿದಿಟ್ಟಿರತಕ್ಕಂತಹ ಅದ್ಭುತವಾದಂತಹ ಶಕ್ತಿಯೇ ಪರಮಾತ್ಮ ಎಂದು ನಮ್ಮಲ್ಲೆಲ್ಲವರು ನಂಬಿಕೆ. ಅದನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ಆದರೆ ವಸ್ತು ಒಂದೇ ಆದರೂ ಕೂಡ ಹೆಸರು ಬೇರೆ. ವಿಶ್ವದ ಒಂದು ಅಣುವಷ್ಟು ಅಲ್ಲದ ನಾವು ಆ ಶಕ್ತಿ ನಮಗೆ ಕಾಣದಿದ್ದರೂ ಆ ಶಕ್ತಿಯ ಅಧೀನದಲ್ಲಿ ಇರುವುದರಿಂದ ಅದಕ್ಕೆ ಭಕ್ತಿಯಿಂದ, ಪ್ರೀತಿಯಿಂದ ನಮಿಸಬೇಕು ಎಂದು ಒಂದು ಆದೇಶ. ಅದನ್ನು ಕಂಡವರಿಲ್ಲ. ಅದರ ಲೀಲೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಅವರವರದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡಬಹುದಾದ ಒಂದು ಪರಮ ವಸ್ತು ಆ ಪರಮಾತ್ಮ ಎಂದು ಮಾನ್ಯ ಗುಂಡಪ್ಪನವರು ಅದನ್ನು ವಿಚಿತ್ರ ಎಂದು ಕರೆದು ಅದಕ್ಕೆ ನಮಿಸು ಎಂದು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ನಾವು ಸಹ ನಮ್ಮ ಮನಸ್ಸುಗಳಲ್ಲಿ ನಮ್ಮದೇ ರೀತಿಯಲ್ಲಿ ಆ ಪರಮಾತ್ಮನೆಂಬ ವಸ್ತುವನ್ನು ಭಾವಿಸಿ ಅನುಭವಿಸಬೇಕು. ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳಬೇಕು.